ಬ್ರೇಕಿಂಗ್ ನ್ಯೂಸ್ ಇದೆ ಅಂತ ನೋಡೋಣ ಬನ್ನಿ. ಕಾವೇರಿ ಮೇಲುಸ್ತುವಾರಿ ಸಮಿತಿಗೆ ಆದೇಶಕ್ಕೆ ಆಕ್ಷೇಪ ವ್ಯಕ್ತಪಡಿಸಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ತಮಿಳುನಾಡಿನಿಂದ ಆಕ್ಷೇಪಣೆ ಸಲ್ಲಿಕೆಯಾಗಿದೆ. ಸೆಪ್ಟೆಂಬರ್ನಲ್ಲಿ 17.5 ಟಿಎಂಸಿ ನೀರು ಬಿಡುಗಡೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದೆ ತಮಿಳುನಾಡು. ಕಾವೇರಿ ಮೇಲುಸ್ತುವಾರಿ ಸಮಿತಿಯ ಆದೇಶಕ್ಕೆ ಕರ್ನಾಟಕದಿಂದಲೂ ಕೂಡ ಆಕ್ಷೇಪ ವ್ಯಕ್ತ ಆಗ್ತಾ ಇರುವಂಥದ್ದು. ಆಕ್ಷೇಪಣೆಯನ್ನ ಸಲ್ಲಿಸುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ಕೂಡ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅವಿನಾಶ್. ಏನು ಅಂತ ತಮಿಳುನಾಡಿಗೆ ಇನ್ನೂ ಎಷ್ಟು ಬೇಕು ನೀರು ಅನ್ನುವಂಥದ್ದು? 17.5 ಟಿಎಂಸಿ ನೀರು ಬೇಕು ಸೆಪ್ಟೆಂಬರ್ನಲ್ಲಿ ಅನ್ನುವಂಥ ಬಗ್ಗೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನೂ ಎಷ್ಟು ಬೇಕಂತೆ ಅವ್ರಿಗೆ ನೀರು ಅಂತ? ಮದೇಶ್, ಸಾಮಾನ್ಯ ವರ್ಷಗಳಲ್ಲಿ ಅಂದ್ರೆ ಸಾಮಾನ್ಯವಾಗಿ ಮಳೆ ಆದಂತ ವರ್ಷಗಳಲ್ಲಿ ತಮಿಳುನಾಡಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ 40 ಟಿಎಂಸಿ ನೀರು ಕೊಡಬೇಕು ಅನ್ನೋದು ನ್ಯಾಯಾಧೀಕರಣದ ತೀರ್ಪಿನಲ್ಲಿದೆ. ಅದನ್ನ ಆಧಾರವಾಗಿ ಇಟ್ಕೊಂಡು ಅವರು ಈ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ. ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದ ಕರ್ನಾಟಕ ಈಗ ಆಲ್ರೆಡಿ 16 ಟಿಎಂಸಿಗೂ ಹೆಚ್ಚು ನೀರನ್ನ ಈಗ ಆಲ್ರೆಡಿ ಬಿಟ್ಟಿದೆ. ಅದಲ್ದೇನೆ ಮತ್ತೆ 3.8 ಟಿಎಂಸಿ ಬಿಡುವಂತೆ ಮೊನ್ನೆ ಆದೇಶ ಮಾಡಿತ್ತು. ಅಂದ್ರೆ ಸೆಪ್ಟೆಂಬರ್ 19ನೇ ತಾರೀಕು ಆದೇಶ ಮಾಡಿತ್ತು. ಸೆಪ್ಟೆಂಬರ್ 21ರಿಂದ 27ರವರೆಗೂ ನಿತ್ಯ 6,000 ಕ್ಯೂಸೆಕ್ಸ್ ನಂತೆ 3.8 ಟಿಎಂಸಿ ನೀರು ಬಿಡುವಂತೆ ಆದೇಶ ಮಾಡಿತ್ತು. ಆದ್ರೆ ಇವತ್ತು ಕರ್ನಾಟಕದ ವಿಶೇಷ ವಿಧಾನಮಂಡಲವು ನೀರು ಬಿಡದೇ ಇರ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ. ಆದ್ರೆ ಅವತ್ತೇನು ತೀರ್ಪು ಕೊಟ್ಟರು ಸೆಪ್ಟೆಂಬರ್ 19ನೇ ತಾರೀಕು ಸುಪ್ರೀಂ ಕೋರ್ಟ್, ಅವತ್ತು ಕಾಲಾವಕಾಶ ಕೊಟ್ಟಿತ್ತು ಕರ್ನಾಟಕ ಮತ್ತು ತಮಿಳುನಾಡು ಎರಡಕ್ಕೂ. ಮುಂದಿನ 3 ದಿನಗಳಲ್ಲಿ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬೇಕು ಮೇಲುಸ್ತುವಾರಿ ಸಮಿತಿ ನಡೆಸಿದ ಆದೇಶಕ್ಕೆ ಅಂತೇಳಿ. ಆ ಹಿನ್ನೆಲೆಯಲ್ಲಿ ಇವತ್ತು ತಮಿಳುನಾಡು ಆಕ್ಷೇಪಣೆಯನ್ನು ಸಲ್ಲಿಸಿದೆ. ಇದಕ್ಕೆ ಪ್ರತಿಯಾಗಿ ಕರ್ನಾಟಕ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದೆ ಮಾದೇಶ್. ಓಕೆ, ಅಂದ್ರೆ ಎಲ್ಲಾ ಆದೇಶಗಳನ್ನು ಕೂಡ ಇಲ್ಲಿಯವರೆಗೂ ಕರ್ನಾಟಕ ಪಾಲಿಸ್ತಾನೆ ಬಂದಿದೆ. ಅಂದ್ರೆ ಕರ್ನಾಟಕದ ಕಷ್ಟ ಅರ್ಥ ಆಗ್ತಿಲ್ವಾ ತಮಿಳುನಾಡಿಗೆ ಅಂತ? ಅಂದ್ರೆ ಕುಡಿಯೋಕೆ ನೀರಿಲ್ಲ ಜನಕ್ಕೆ ಇಲ್ಲಿ ಅನ್ನುವಂತ ಒಂದು ಆ ತರದ ಇದೇ ಬರ್ತಿಲ್ವಾ ಅವ್ರಿಗೆ? ಆ ತರದ ಯೋಚನೆನೆ ಅಂತ ಮದೇಶ್, ಸುಖದವ್ರ ಮುಂದೆ ಸುಖ ದುಃಖ ಹೇಳ್ಕೊಂಡ್ರು ಅನ್ನೋ ಪರಿಸ್ಥಿತಿ ಅದು. ಅವ್ರಿಗೇನ್ ಬೇಕು ಅದಷ್ಟೇ, ಇನ್ನೊಬ್ರು ಕೊಡೋರ್ ಕತೆ ಏನಾದ್ರೂ ಆಗ್ಲಿ ಅನ್ನುವಂತ ವರ್ತನೆಯನ್ನೇ ಕರ್ನಾಟಕ ಆತರ ಮಾಡ್ಲಿಲ್ವಲ್ಲ. ಕರ್ನಾಟಕ ಆದೇಶಗಳೆಲ್ಲಾ ಪಾಲಿಸಿ ನೀರನ್ನ ಬಿಡ್ತಾನೆ ಬಂದಿದೆ. ಅದನ್ನೇ ಹೇಳಿದ್ದು. ಈಗ ತಮಿಳುನಾಡಿಗೆ ಇನ್ನೊಬ್ರ ಬಗ್ಗೆ ಚಿಂತೆ ಇಲ್ಲ, ತಾನು ಬದುಕಬೇಕು ಅಷ್ಟೇ ಅನ್ನೋದು ತಮಿಳುನಾಡಿನ ಚಿಂತೆ ಆಗಿದೆ. ಸುಂಕದವ್ರ ಮುಂದೆ ಸುಖ ದುಃಖ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಹೀಗಾಗಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಕರ್ನಾಟಕ ಮಾಡುತ್ತೆ. ಆಕ್ಷೇಪಣೆಯನ್ನ ಸಲ್ಲಿಸ್ತಾ ಇದೆ. ಯಾಕೆ ನೀರು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಆಕ್ಷೇಪಣೆಯನ್ನ ಸಲ್ಲಿಸ್ತಾ ಇದೆ. ಜೊತೆಗೆ ಮೇಲುಸ್ತುವಾರಿ ಸಮಿತಿಯ ಆದೇಶವನ್ನ ಯಾಕೆ ಪಾಲನೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಮನ್ನೇ ಜಲಾಶಯದಲ್ಲಿರುವ ಸ್ಥಿತಿಗತಿ ಏನು, ಕರ್ನಾಟಕದ ಅಗತ್ಯ ಏನು ಅನ್ನುವಂತ ತಿಳಿಸುವಂತ ಕೆಲಸವನ್ನ ಇವತ್ತಿನ ಆಕ್ಷೇಪಣಾ ಸಲ್ಲಿಕೆಯಲ್ಲಿ ಕರ್ನಾಟಕ ಮಾಡಲಿದೆ ಮಾದೇಶ್. ಓಕೆ, ಧನ್ಯವಾದ ಅವಿನಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾವೇರಿ ನದಿ ನೀರನ್ನು ಉಳಿಸಿಕೊಳ್ಳುವುದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಇಡೀ ದಿನ ಸರ್ಕಸ್ ಮಾಡಿದ್ದಾರೆ. ನಾಳೆ ವಿಶೇಷ ಅಧಿವೇಶನ ನಡೆಸುವ ಬಗ್ಗೆ ರಾಜ್ಯಪಾಲ ವಿ.ಆರ್. ವಾಲಾ ಅವರನ್ನು ಬೆಳಿಗ್ಗೆ ಭೇಟಿ ಮಾಡಿ ಮಾಹಿತಿ ಕೊಟ್ಟರು. ಅದು ಸಂವಿಧಾನದ ಪ್ರಕಾರ ಆ ಮಾಹಿತಿ ಕೊಡಬೇಕು. ಕಲಬುರಗಿ ಜಿಲ್ಲೆಯಾದ್ಯಂತ ಮುಂದುವರೆದಿದೆ ವರುಣನ ಆರ್ಭಟ. ಈ ಹಿನ್ನೆಲೆಯಲ್ಲಿ ಬೆಣ್ಣೆತೋರ ಡ್ಯಾಂನಿಂದ 1200 ಕ್ಯೂಸೆಕ್ಸ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಚಿತ್ತಾಪುರ ತಾಲೂಕಿನ ಹೇರೂರು ಗ್ರಾಮದ ಬಳಿ ಬೆಣ್ಣೆತೋರ ಡ್ಯಾಮ್ ಇದೆ. ಡ್ಯಾಂನ 4 ಗೇಟ್ಗಳ ಮೂಲಕ ಕಾಗಿಣಾ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಚಿತ್ತಾಪುರ ತಾಲೂಕಿನ ದಂಡೋತಿ ಮತ್ತು ಸೇಡಂ ತಾಲೂಕಿನ ಮಳಕೇಡ ಸೇತುವೆ ಮುಳುಗಡೆ ಭೀತಿಯನ್ನು ಕೂಡ ಎದುರಿಸ್ತಾ ಇದೆ.